ಇಲ್ಲ ಶ್ರೀನಿವಾಸ್ ಅಡುಗೆ ಮನೆಗೆ ಸುಸ್ವಾಗತ. ಇವತ್ತು ಅಮ್ಮ ಮಾಡಿದ ರಾಗಿ ಒತ್ತು ಶಾವಿಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ನೋಡೋಣ ಬನ್ನಿ. ಈ ಬೇಸಿಗೆಯಲ್ಲಿ ತಂಪಾಗಿರುತ್ತೆ ಅಂತ ರಾಗಿಯಿಂದ ಮಾಡಿರೋ ಶಾವಿಗೆ. ಹಿಟ್ಟಿಗೆ 2 ಲೀಟರ್ನಷ್ಟು ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಅಮ್ಮ ಈ ಹಿಟ್ಟು ಹೆಂಗೆ ರೆಡಿ ಮಾಡ್ಕೊಂಡಿ ಅಮ್ಮ ನೀನು? ಅರ್ಧ ಗಂಟೆ ರಾಗಿ ನೆನೆ ಹಾಕಬೇಕು, ಆಮೇಲೆ ಗಂಟು ಕಟ್ಟಿ ಬೆಳಗ್ಗೆ ಒಣಗಿಸ್ಬೇಕು. ಜೀನಿಗೆ ಹಾಕಿಸಿ ಅದನ್ನು ಸೋಸಿ ಇಟ್ಟು ಸ್ವಲ್ಪ ಬಿಸಿಲಿಗೆ ಒಣಗಿಸಿ ಆಮೇಲೆ ಇಟ್ಟು ಮಾಡ್ಕೋಬೇಕು. ಆಮೇಲೆ ಇಟ್ಟು ರೆಡಿ ಮಾಡ್ಕೊಂಡು ಈಗ ಅದು ಶಾವಿಗೆ ಮಾಡೋಕ್ಕೆ ಇಟ್ಟು ರಾಯಕ್ಕೆ ಚಲೋ ಮಾಡ್ತಾ ಇದ್ದು ಇಟ್ಟು ಹಾಕ್ತಾ ಅದ ನೋಡಿ. ಇದನ್ನ ಎಷ್ಟು ತನಕ ಮಾಡಿಸ್ಬೇಕಮ್ಮ? ಹಿಟ್ಟಾಕಿ ಅರ್ಧ ಗಂಟೆ ಆದಮೇಲೆ ಫುಲ್ ನೋಡಿ ಚೆನ್ನಾಗಿ ಕುದೀತಾ ಇದೆ. ಇದೆಲ್ಲ ಇದರಲ್ಲಿರೋ ಎಕ್ಸ್ಟ್ರಾ ನೀರನ್ನೆಲ್ಲ ತೆಗಿತಾ ಇದ್ದೀವಿ. ಇದನ್ನ ನೆಕ್ಸ್ಟ್ ಮತ್ತೆ ಯೂಸ್ ಮಾಡ್ಕೊತೀವಿ. ಈ ನೀರನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಎಕ್ಸ್ಟ್ರಾ ನೀರನ್ನೆಲ್ಲ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಎಲ್ಲದನ್ನೂ ಕಲಿಸ್ತಾರೆ ನೋಡಿ. ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ 1-2 ನಿಮಿಷ ಬಿಟ್ಟು ಚೆನ್ನಾಗೆ ನಾದ್ಕೊತಾರೆ. ನಾದಾದಮೇಲೆ ಅದು ಒತ್ತು ಶಾವಿಗೆಗೆ ಅದಕ್ಕೆ ಬರೋ ತನಕ ಸ್ವಲ್ಪ ನಾದ್ತಾ ಇದ್ದಾರೆ. ಇವನ್ನ ಸಣ್ಣ ಉಂಡೆಗಳ ಥರ ಮಾಡಿ ಮಾಡಿ ಕೊಟ್ಟರೆ ಇಲ್ಲಿ ನನ್ನ ಮಗ ಒತ್ತಕ್ಕೆ ರೆಡಿಯಾಗಿ ಕೂತಿದ್ದಾನೆ. ಹಿಟ್ಟು ಬಿಸಿ ಇದ್ದಾಗಲೇ ಮಾಡಿದರೆ ತುಂಬ ಈಸಿಯಾಗಿ ಬರುತ್ತೆ ಅಂತಲೇ ಸ್ವಲ್ಪ ಬೇಗನೆ ಮಾಡ್ತಾ ಇದ್ದಾರೆ. ಈ ರಾಗಿ ಒತ್ತು ಶಾವಿಗೆ ನಮ್ಮ ಹಳ್ಳಿ ಸೈಡೆಲ್ಲ ತುಂಬ ಫೇಮಸ್ಸು. ಈ ಮಂಗಳೂರು ಸೈಡೆಲ್ಲ ಅಕ್ಕಿ ಶಾವಿಗೆ ಮಾಡ್ತಾರೆ. ಆಗಿ ಅಕ್ಕನ ಮಗಳು, ನನ್ನ ಮಗಳು, ನನ್ನ ಮಗ ಶಾವಿಗೆ ಒತ್ತುತ್ತಾ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ಸಮ್ಮರ್ ಹಾಲಿಡೇಸಲ್ಲಿ. ಅಮ್ಮ ಮಾಡಿದ ರಾಗಿ ಒತ್ತು ಶಾವಿಗೆ ರೆಡಿಯಾಗಿದೆ. ಇದನ್ನು ಹೇಗೆ ತಿನ್ನೋದು ಅಂತ ಹೇಳ್ತಿದ್ದೀನಿ ನೋಡಿ. ಫಸ್ಟ್ ಬೇವು ಹಾಕಬೇಕು. ಈ ಬೇವು ಹೇಗೆ ಮಾಡೋದು ಅಂತ ನನ್ನ ಹಳೆ ವಿಡಿಯೋದಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಬೆಲ್ಲ ಪಾನಕ ಮಾಡಿಟ್ಕೊಂಡಿರೋದನ್ನ ಹಾಕೋಬೇಕು. ಇದಕ್ಕೊಂದು ಸ್ವಲ್ಪ ತುಪ್ಪ, ಮತ್ತು ನಾನಿಲ್ಲಿ ಕಾಯಲ್ಲಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಕಾಯಲ್ಲಿ ಹಾಕ್ತಾಯಿದ್ದೀನಿ. ಕಾಯಲ್ಲಾದರೂ ಹಾಕೋಬೋದು, ಇಲ್ಲಾಂದರೆ ನಾರ್ಮಲ್ ಹಾಲಾದರೂ ಹಾಕೋಬೋದು. ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಂಡ್ರೆ ರಾಗಿ ಶಾವಿಗೆ ರೆಡಿಯಾಗಿದೆ. ಅಮ್ಮ ಮಾಡಿದ ರಾಗಿ ಒತ್ತು ಶಾವಿಗೆ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.